ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೇವಲ 5 ನಿಮಿಷದಲ್ಲಿ ತಯಾರಾಗುವಂತಹ ಗೊಜ್ಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಗೊಜ್ಜು ಊಟಕ್ಕೆ ಮಾತ್ರವಲ್ಲ, ದೋಸೆ ಇಡ್ಲಿ ಜೊತೆ ಒಳ್ಳೆ ರುಚಿ ಕೊಡುವಂಥದ್ದು. ಸ್ವಲ್ಪ ಸಿಹಿ, ಸ್ವಲ್ಪ ಖಾರ ಹಾಗೂ ಹುಳಿ ಆಗಿರುವ ಈ ಗೊಜ್ಜು ನೀರುಳ್ಳಿ ಬೆಳ್ಳುಳ್ಳಿ ಬಳಸದೆ ಮಾಡಿರುವಂಥದ್ದು. ಇದಕ್ಕೆ ತೆಂಗಿನ ತುರಿಯ ಅವಶ್ಯಕತೆಯೂ ಇಲ್ಲ ಹಾಗೂ ಒಗ್ಗರಣೆ ಅಗತ್ಯ ಕೂಡ ಇಲ್ಲ. 1 ವಾರ ತನಕ ಇದನ್ನು ನೀವು ಸ್ಟೋರ್ ಮಾಡಿ ಉಪಯೋಗಿಸಬಹುದು. ಬನ್ನಿ ಟೆಂಪಲ್ ಸ್ಟೈಲಿನ ಗೊಜ್ಜು ಮಾಡುವ ವಿಧಾನ ನೋಡೋಣ. ಈ ರೆಸಿಪಿಗೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕೊತ್ತಂಬರಿ ಸೊಪ್ಪು. ಹಾಗಾಗಿ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಮೀಡಿಯಂ ಸೈಜಿನ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದನ್ನು ರುಬ್ಬಲು ಇದೆ, ಹಾಗಾಗಿ ದಂಟು ಸಮೇತವಾಗಿ ಇದನ್ನು ಬಳಸಬಹುದು. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಹುರಿದ 3 ಬ್ಯಾಡಗಿ ಮೆಣಸು, 1 ನೆಲ್ಲಿ ಗಾತ್ರದ ಹುಣಸೆ ಹುಳಿ, ನೀವು ಸ್ವಲ್ಪ ಜಾಸ್ತಿ ಸಹ ಬಳಸ್ಬೋದು, ಹಾಗೂ 2 ಸ್ಪೂನಷ್ಟು ಬೆಲ್ಲದ ಹುಡಿಯನ್ನು ಸೇರಿಸುವ. ಇದರ ಜೊತೆಗೆ ತೊಳೆದಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪವೇ ನೀರನ್ನು ಸೇರಿಸಿ ಇದನ್ನು ರುಬ್ಬಿಕೊಳ್ಬೇಕು. ಇಲ್ಲಿ ಇದು ಅರ್ಧ ರುಬ್ಬಿ ಆಗಿದೆ. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ ಹಾಗೂ ಪುನಃ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಇದು ಗೊಜ್ಜಾಗಿರುವುದರಿಂದ ಇದಕ್ಕೆ ನಾವು ಜಾಸ್ತಿ ನೀರನ್ನು ಬಳಸಬಾರ್ದು. ನೋಡಿ, ಈ ಹದದಲ್ಲಿ ಇರಬೇಕು. ಈಗ ರುಬ್ಬಿದ ಈ ಗೊಜ್ಜನ್ನು ಸರ್ವಿಂಗ್ ಪ್ಲೇಟಿಗೆ ಸೇರಿಸುವ. ಇಷ್ಟೇ ಮಾಡಲಿಕ್ಕಿರುವುದು. ರುಚಿಯಾದ ಗೊಜ್ಜು ಇಲ್ಲಿ ತಯಾರಾಗಿದೆ. ಇದಕ್ಕೆ ಒಗ್ಗರಣೆಯ ಅಗತ್ಯ ಇಲ್ಲ ಹಾಗೂ ತೆಂಗಿನ ತುರಿ ಕೂಡ ಬೇಕಾಗಿಲ್ಲ. ಬಹಳ ಸುಲಭದಲ್ಲಿ ಕೇವಲ 5 ನಿಮಿಷದಲ್ಲಿ ಈ ಕೊತ್ತಂಬರಿ ಸೊಪ್ಪಿನ ಗೊಜ್ಜನ್ನು ತಯಾರಿಸಬಹುದು. ಕೊತ್ತಂಬರಿ ಸೊಪ್ಪು ಮಿಕ್ಕಿದ್ರೆ ಅಥವಾ ಜಾಸ್ತಿ ದಿನ ಬಳಸಲು ಆಗದಿರುವಾಗ ಈ ರೀತಿ ಗೊಜ್ಜನ್ನು ಮಾಡಿ ಪ್ರಿಸರ್ವ್ ಮಾಡ್ಬೋದು. ಇದು ಊಟಕ್ಕೆ, ಚಪಾತಿ, ದೋಸೆ, ಇಡ್ಲಿ ಜೊತೆಗೆ ಸೂಪರ್ ಕಾಂಬಿನೇಷನ್. ನಾನಿದನ್ನಿಲ್ಲಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಇದನ್ನು ಟ್ರಾವೆಲಿಂಗ್ಗೆ ಕೂಡ ಬಳಸ್ಬೋದು. ಅನೇಕ ದಿನದವರೆಗಿದು ಹಾಳಾಗೋದಿಲ್ಲ. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.